ಫ್ರೆಂಡ್ಸ್, ಇವರು ದೊಡ್ಡ ಯೂಟ್ಯೂಬರ್ ಅಂತ ನಿಮ್ಮೆಲ್ಲರಿಗೂ ಗುರ್ತಿದೆ. ಇವತ್ತಿನ ದಿನ ಇವ್ರ ಬಗ್ಗೆ ಒಂದೆರಡು ಮಾತಾಡೋಕೆ ಇಷ್ಟಪಡ್ತಾ ಇದ್ದೀನಿ. ತುಂಬಾನೇ ಬೇಜಾರದ ವಿಷಯ, ದುಃಖಕರದ ವಿಷಯ ಹೇಳ್ತಾ ಇದ್ದೀನಿ. ಸುಮಾ ಗೌಡ ಅವರು ನಿಧನ ಹೊಂದಿದ್ದಾರೆ. ದೊಡ್ಡ ಯೂಟ್ಯೂಬರ್ ಇವರು, ಹಾಗಾಗಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿನ್ನೆ ಗುರ್ತಾಯಿತು ನನಗೆ, ಹಾಗಾಗಿಬಿಟ್ಟು ತುಂಬಾನೇ ಬೇಜಾರಾಗ್ತಾ ಇದೆ. ನಾನು ಕೂಡ ಇವರು ಯೂಟ್ಯೂಬ್ ಮತ್ತು ಇವರ ಮಗಳದ್ದು ಅವೆಲ್ಲನೂ ತುಂಬ ಜನದ ಯೂಟ್ಯೂಬರ್ಸ್ ನೋಡಿಬಿಟ್ಟೆ ನಾನು ಕಲಿತು ಇವತ್ತಿನ ದಿನ ನಾನು ಯೂಟ್ಯೂಬ್ ಮಾಡಬೇಕಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೆ. ಹಾಗಾಗಿಬಿಟ್ಟು ಇವತ್ತಿನ ದಿನ ಅವರು ಇಲ್ಲ ಅಂಥೇಳಿ ನೈಟ್ ಗುರ್ತಾಯಿತು ನನಗೆ ನೋಡಿಬಿಟ್ಟು. ನಾನು ನೋಡಿದ ನಂತರ ತುಂಬಾ ಬೇಜಾರಾಯಿತು. ಯಾಕೆ ಏನಾಯಿತು ಅಂದ್ಕೊಂಡು ಮತ್ತು ಹಾಗೆ ಅವರು ವಿಡಿಯೋಸ್ ನೋಡ್ತಾ ಇದ್ದೆ. ಅವ್ರಿಗೆ ಆರಾಮಿರ್ಲಾರ್ದೂ ಒಂದು ಸ್ವಲ್ಪ ಕೇಳಿದ್ದೀನಲ್ಲ, ನಾನು ಅಷ್ಟು ಇದು ಮಾಡಿರಲಿಲ್ಲ. ಹಾಗಾಗಿಬಿಟ್ಟು ಅವ್ರಿಗೆ ಕ್ಯಾನ್ಸರ್ ಆಗಿತ್ತಂತ. ಹಾಗಾಗಿ ತುಂಬಾ ಬೇಜಾರಾಗ್ತಾಯಿತ್ತು. ಈ ವಿಡಿಯೋ ಮುಖಾಂತರ ಏನು ಹೇಳಬೇಕು ಅನ್ನೋದು ಒಂದು ತಿಳಿತಾ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಒಳ್ಳೆ ಯೂಟ್ಯೂಬರ್ ಆಗಿದ್ದರು. ಈ ಥರ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಸುಮಾ ಗೌಡ ಅವರಿಗೆ. ಹಾಗಾಗಿಬಿಟ್ಟು ಆ ದೇವರು ಅವರ ಮನೆಯವರಿಗೆ, ಅವರ ಕುಟುಂಬಕ್ಕೆ ಸ್ಮರಿಸುವಂಥ ಶಕ್ತಿ ಕೊಡಲಿ ಅಂತಂದು ದೇವರಲ್ಲಿ ಕೇಳ್ತಾ ಇದ್ದೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದ್ಬಿಟ್ಟು. ನಾನು ಕೂಡ ಒಂದು ಯೂಟ್ಯೂಬ್ ಫ್ಯಾಮ್ಲಿ, ಯೂಟ್ಯೂಬ್ ಎಲ್ಲ ಬಳಗದ ಕಡೆಯಿಂದ ಒಂದು ಎರಡು ಮಾತುಗಳನ್ನು ಆಡಿ ಈ ವಿಡಿಯೋ ಮುಖಾಂತರ ನಿಮಗೂ ಕೂಡ ಶೇರ್ ಮಾಡಿದರೆ ಆಯ್ತು ಅಂದ್ಕೊಂಡು ಇವತ್ತಿನ ವಿಡಿಯೋದಾಗ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ. ತುಂಬಾ ದುಃಖಕರ ಆಗಿ ಬೇಜಾರದ ವಿಷಯನೇ ಅಂತ ದುಃಖ ಆಗ್ತಾಯಿದೆ. ಅವರನ್ನು ಕಳ್ಕೊಂಡು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಹಾಗಾಗಿ ತುಂಬಾ ಬೇಜಾರಾಗ್ತಾ ಇದೆ. ನಾನು ಒಂದು ಯೂಟ್ಯೂಬ್ ಫ್ಯಾಮ್ಲಿ, ಯೂಟ್ಯೂಬ್ ಕುಟುಂಬದಿಂದ ಫ್ರೆಂಡ್ಸ್, ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ನೋಡಿ ಫ್ರೆಂಡ್ಸ್. ಇವಾಗಿದ್ದವರು ಇನ್ನೊಂದು ಸ್ವಲ್ಪ ಇರ್ತೀವಿ ಅಂತ ಅಂದ್ಕೊಳ್ಳೋಕ್ಕೆ ಆಗಲ್ಲ. ಹಾಗಾಗಿಬಿಟ್ಟು ಈಗೇನು ನಾವು ಯೂಟ್ಯೂಬ್ ಏನು ಮಾಡ್ತೀವಲ್ಲ, ಅದನ್ನು ಮಾತ್ರ ನಾವು ಅಕಸ್ಮಾತ್ ಯಾರಿಗೇ ಆಗಲಿ ಆದಾಗ ಅದನ್ನು ಮಾತ್ರ ನಾವು ವಿಡಿಯೋಸ್ ನೋಡ್ಬೋದು ಫ್ರೆಂಡ್ಸ್. ಹಾಗಾಗಿಬಿಟ್ಟು ತುಂಬಾ ಬೇಜಾರು ಆಗ್ತಾಯಿದೆ. ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇಷ್ಟೇ ಕೇಳ್ಕೊಳಕ್ಕಾಗೋದು ಫ್ರೆಂಡ್ಸ್. ಎಲ್ಲರೂ ಒಂದಿನ ಹೋಗಲೇಬೇಕು. ಆ ದೇವರು ತುಂಬಾ ಕುರುಡಿನಿ ಅಂತ ಹೇಳಬಹುದು. ಈ ಥರ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಐ ಮಿಸ್ ಯು ಸುಮಾ ಮೇಡಮ್.